ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಮಗನ್ ನೋಡ್ಬೇಕು, ಅದನ್ನ ಎತ್ತಾಡಿಸ್ಬೇಕು ಅಂತ ಆಸೆ ಅಂತೆ. ಇದು ಅವ್ರ ಆಸೆನಾ ಅಥವಾ ನೀನು ನನ್ನನ್ನು ಒಲಿಸ್ಕೊಳ್ಳೋದಕ್ಕೆ ಹುಡುಕ್ತಿರೋ ಹೊಸ ದಾರಿನ? ಇಲ್ಲಪ್ಪ, ಅವ್ವ ಕೇಳೋದ್ಲಲ್ಲ, ಅದಕ್ಕೆ ಒಂದ್ಕಿಂತ ನಿಮ್ ಜೊತೆ ನಂಗೆ ಮಾತಾಡವ ಅಂತ ಬಂದೆ. ಅವ್ರು ಕೇಳಿದ್ರು ಅಂತ ಹತ್ರ ಬರೋದಕ್ಕೆ ಏನಾದ್ರೂ ಪ್ರಯತ್ನ ಪಟ್ರೆ ಗೊತ್ತಲ್ಲ. ಕಿರಪ್ಪ, ನೀನು ರಾತ್ರಿ ನೋಡಿದ್ರೆ ಸಾರಿನೊಳಗೆ ಪಲ್ಲಿ ಬಿದ್ದು ಜೀವನೇ ಹೋಗಂಗಿತ್ತು. ನಾನ್ ಜೀವ ಹೊಂಟೋಗ್ಬಿಟ್ಟಿತ್ತು. ಎಲ್ಲ ನೋಡ್ತಿದ್ರೆ ಆ ಕಬಡೆ ಶಾಸ್ತ್ರಿ ಹೇಳ್ದಂಗೆ ರಂಗೇಗೌಡನ ಲಗ್ನ ಮೈಸೂರು ಲಗ್ನಕ್ಕಿಂತ ಮುಂಚೆ ಆಗಿರೋದೇ ಅಪ್ಸಕ್ನ ಅನಿಸ್ತಾದೆ. ಕೊಟ್ಟಿರೋದೇ ಪರಿಹಾರ, ಇದನ್ನು ಮೀರಿದ್ರೆ ಶವ ಸಂಸ್ಕಾರಕ್ಕೆ ದಾರಿ. ನೋಡಿದ್ರ ಗ್ರಹಗತಿಗಳನ್ನು ಎದುರು ಹಾಕೊಂಡು ಮದುವೆ ಮಾಡ್ತೀನಿ ಅಂತ ಹೊರಟ ಕಾರಣಕ್ಕೆ ಏನಾಯ್ತು ಪರಿಣಾಮ? ಇದು ಎಚ್ಚರಿಕೆ ಕರೆಗಂಟೆ. ಮಹೇಶ್ ಎಲ್ಲೂ ಕಾಣಿಸ್ತಿಲ್ಲ. ಅಣ್ಣ, ನಿನ್ ಕೈಲಿ ಕರ್ಸಕ್ ಆಗಕ್ಕಿಲ್ಲ ಅಂದ್ರೆ ಹೇಳು, ನಾನೇ ಕರೆಸ್ತೀನಿ. ಏನೇನೋ ಹೇಳಿ ಯಾಕೆ ಎಲ್ರ ಮನ್ಸನ್ನ ನೋಯಿಸಿ? ಅವ್ವ ಐಶ್ವರ್ಯ, ಹುಸಿ ನನ್ನ ಫೋನ್ ತತ್ತಾರವ. ಅವ್ವ, ಮಾವ ಹೇಳ್ತಾ ಇರೋದು ಸರಿಯಾಗದೆ. ಈ ಕವಡೆ ಶಾಸ್ತ್ರಿ ಕರ್ಸೋದೇ ಸರಿ. ಇದೇನಿಲ್ಲ ಮಗ, ನೀನು ನಿಮ್ಮ ಮಾವನಂಗೆ ಆಟ ಮಾಡ್ತಿದ್ಯಲ್ಲ. ನಿಮ್ಮ ಮಾವನ್ಗಂತೂ ಬುದ್ಧಿ ಇಲ್ಲ ನೋಡು. ಅದೆಲ್ಲ ಏನು ಬೇಡ. ನನ್ನ ಶಾಸ್ತ್ರಿಗಳಿಗೆ ಇವತ್ತೇ ಫೋನ್ ಮಾಡಿ ಬರಕ್ಕೆ ಹೇಳ್ತೀನಿ. ಫೋನ್ ಕೊಡು. ನೋಡಬ್ಬ, ಈ ವಿಚಾರದಾಗ ನೀನು ಇನ್ನೊಂದು ಮಾತಾಡಿದ್ರು ನನ್ನ ಮ್ಯಾಗ ಆಣೆ. ಅವ ನಾನೇ ಹೋಗಿ ಕವಡೆ ಶಾಸ್ತ್ರಿನ ಕರ್ಕೊಂಡ್ಬರ್ತೀನಿ ಬಿಡು. ಶಾಸ್ತ್ರಿಗಳೇ, ಬನ್ನಿ ಶಾಸ್ತ್ರಿಗಳೇ, ದಯವಿಟ್ಟು ಬನ್ನಿ ಶಾಸ್ತ್ರಿಗಳೇ. ಅವ್ವ,
ದೊಡ್ಡವನ ಬಗ್ಗೆ ಹೇಳಿದ್ರು. ನೀವು ನನ್ನ ಮಾತು ಮೀರಿ ರಂಗೇಗೌಡರು ಲಗ್ನ ಮಾಡಿದಾಗ್ಲೇ ನನ್ನ ಮಾತಿಗೆ ಬೆಲೆ ಕೊಡದೇ ಇರೋ ಅಟ್ಟಿಗೆ ಕಾಲಿಡಬಾರ್ದು ಅಂತ ತೀರ್ಮಾನ ಮಾಡಿದ್ದೆ. ಆದ್ರೆ ರಂಗೇಗೌಡರು ತನ್ನ ತಾಯಿ ಮೇಲಿಟ್ಟಿರೋ ಪಿರುತಿಗೆ ನಾನಿಲ್ಲಿ ಗಂಟ ಬರ್ಬೇಕಾಯ್ತು. ಅದಕ್ಕೆ ಬಂದಿವ್ನಿ. ನೀವು ಹೊಸಿ ಸಮಾಧಾನ ಮಾಡ್ಕೊಳ್ಳಿ ಶಾಸ್ತ್ರಿಗಳೇ. ನಿಮ್ಮ ಮಾತು ಮೀರ್ಬೇಕು ಅಂತ ನಾನು ಹಂಗೆ ಮಾಡಲಿಲ್ಲ. ಅವತ್ತು ಲಗ್ನದ ಅಟ್ಟಿನಾಗೆ ನಮ್ಮ ಮಯಸ್ಸನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ರು. ಹಸೆ ಮಣೆಯಿಂದ ಆ ಎಣ್ಣೆ ಎದ್ದು ಬಿಟ್ರೆ ಮತ್ತೆ ಅವಳಿಗೆ ಕಂಕಣ ಭಾಗ್ಯ ಇಲ್ಲ ಅಂತ ಶಾಸ್ತ್ರಿಗಳು ಹೇಳ್ಬಿಟ್ರು. ಅದಕ್ಕೆ ನಿಮ್ಮ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡ್ಬಿಟ್ಟೆ. ಸಮಸ್ಬಿಡಿ ಶಾಸ್ತ್ರಿಗಳೇ. ಸ್ವಾಮಿಗಳೇ, ಈಗ ನಿಮ್ಮನ್ನ ಯಾಕೆ ಕರ್ಸ್ಕೊಂಡು ಅಂದ್ರೆ ಅವತ್ತು ಲಗ್ನದಟ್ಟಿನಾಗೆ ನಮ್ಮ ತಂಗಿಯವ್ವ ಇದ್ದಕ್ಕಿದ್ದಂಗೆ ಕಾಲ್ಜಾರ್ ಬಿದ್ಬಿಟ್ಲು. ಆಮೇಲೆ ಇಟೆಲ್ಲ ನಡೆದೋಯ್ತು ಸ್ವಾಮಿಗಳೇ. ಅದಕ್ಕೆ ನಮ್ ಕೈನಾಗ ಏನ್ ಮಾಡೋದು ಅಂತ ಗೊತ್ತಾಗದೆ ನಿಮ್ಮನ್ ಮಾಡ್ಕೊಂಡು. ಅಣ್ಣ, ನೀನ್ ಇವ್ರ ತವ ಆ ಇಸೆ ಎಲ್ಲ ಯಾಕೆ ಹೇಳ್ತಿದ್ಯಾ ಹೇಳು? ನೋಡಿ ಶಾಸ್ತ್ರಿಗಳೇ, ನಮ್ಮ ಅಣ್ಣ ಏನೇ ಹೇಳಿದ್ರು ನನ್ನ ಸೊಸೆ ಮಾತ್ರ ಮಹಾಲಕ್ಷ್ಮಿ ಅಂತವಳು. ಅದನ್ನ ಅರ್ಥ ಮಾಡ್ಕೊಳ್ದೆ ನಮ್ಮ ಅಣ್ಣ ಏನೇನೋ ಹೇಳ್ಬಿಟ್ಟ. ಇಟೆಲ್ಲ ನಡೆದಿದ್ದು ನನ್ನನೆ ಬರ. ಇದ್ರಾಗೆ ಯಾರ ಕಾಲ್ ಗುಣನೂ ಇಲ್ಲ. ಈ ಮಾತನ್ನ ಇಲ್ಲಿಗೆ ಬಿಟ್ಟುಬಿಡಿ. ಅಂದ್ರೆ ಅಜ್ಜಿ ಹೇಳಿದ್ದೆಲ್ಲ ಸುಳ್ಳು. ಆದ್ರೂ ಅಜ್ಜಿ ಯಾಕೆ ಆ ವಿಚಾರನೆಲ್ಲ ಹೇಳಿದ್ರು? ಓ, ಪ್ರತಿ ಮನೇಲಿ ನಡೆಯೋ ಹಾಗೆ ಇಲ್ಲೂ ಅತ್ತೆ ಸೊಸೆ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದಕ್ಕೋಸ್ಕರ ಅಜ್ಜಿ ನನ್ನ ಹತ್ರ ಸುಳ್ಳು ಹೇಳಿದ್ದಾರೆ ಅಂತಾಯ್ತು. ಆದ್ರೆ ಅತ್ತೆ ಮನ್ಸಿನಲ್ಲಿ ಯಾವುದೇ ಕೆಟ್ಟ ಭಾವನೆ ಇಲ್ಲ. ಇವತ್ತು ನಿಮ್ಮ ತಾಯಿಯವರಿಗೆ ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ಲ. ನನ್ನ ಮಾತಿಗೆ ಬೆಲೆ ಇಲ್ಲದೆ ಇರೋ ಒಟ್ಟಿಗೆ ನಾನು ಕಾಲಿಕ್ಕಿಲ್ಲ. ಆದ್ರೂ ಯಾಕೆ ಬಂದೆ ಹೇಳಿ? ನೀವು ಇವ್ರ ಮೇಲಿಟ್ಟಿರೋ ಪಿರುತಿಗೆ. ನನಗೆ ಇಲ್ಲಿ ಒಳ್ಳೆ ಬೆಲೆನೇ ಸಿಕ್ಕಿದೆ. ಇಷ್ಟು ಸಾಕು, ನಾನಿನ್ ಬರ್ತೀನಿ. ಅಯ್ಯೋ ಶಾಸ್ತ್ರಿಗಳೇ, ನೀವು ಅವನ ಮಾತಕ್ಕೆ ಪಾಪ ಮಾಡ್ಕೋಬೇಡಿ. ನೋಡಿ, ನಾನು ಅವ್ರಿಗೆ ತಿಳಿಸಿ ಹೇಳ್ತೀನಿ. ಶಾಸ್ತ್ರಿಗಳೇ, ಕುಂತ್ಕೊಳ್ಳಿ. ಶಾಸ್ತ್ರಿಗಳೇ, ಕುಂತ್ಕೊಳ್ಳಿ. ನೋಡಿ,
ನೀವು ಹೇಳಿದ್ದೆ ದಿಟ. ನಿಮ್ಮ ಮಾತು ಮೀರಿದಕ್ಕೆ ಈ ಹಟ್ಟಿನಾಗ ಏನೇನೋ ಆಗೋಗೈತೆ. ಮುಂದಕ್ಕೇನು ತೊಂದರೆ ಆಗ್ದಂಗೆ ನೀವೇ ಒಂದು ಪರಿಹಾರ ಕೊಡಿ. ಮಗ, ನೀನ್ ಇದ್ರ ಬಗ್ಗೆ ಎಲ್ಲ ಸ್ಯಾನೆ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ಯಾ ಕಣ್ಲ. ಅದಕ್ಕೆ ಹಿಂಗೆಲ್ಲ ಆಡ್ತಿದ್ಯಾ. ಹುಸಿ ನಿಧಾನವಾಗಿ ಯೋಚನೆ ಮಾಡ್ಲಾ. ಅವ್ವ, ನಿನ್ ರಮ್ಮಯ್ಯ ಅಂತೀನಿ ಕಣವ. ನೀನು ಹೊಸಿವತ್ತು ಸುಮ್ಕೆ ಇರು. ಶಾಸ್ತ್ರಿಗಳೇ, ಅದೇನ್ ಮಾಡ್ಬೇಕು ಅಂತ ಹೇಳಿ. ಅದೇಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಅದನ್ನ ಪಾಲಿಸ್ತೀನಿ. ಹೇಳಿ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ನಿಮ್ ಕೈ ಮುಗಿತೀನಿ, ಇದಕ್ಕೇನಾದ್ರೂ ಒಂದು ಪರಿಹಾರ ಕೊಡಿ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಗಂಟ ಬಂದೆ. ಬಂದು ಕ್ಯಾಮೆ ಮುಗಿಸಿ ಆಮೇಲೆ ಓಡ್ತೀನಿ. ಈ ಹಟ್ಟಿನಾಗೆ ಮಹೇಶನ್ ಲಗ್ನನೇ ಮೊದಲಾಗಬೇಕಿತ್ತು, ಆದ್ರೆ ಆಗ್ಲಿಲ್ಲ. ಇದ್ರಿಂದನೇ ಇದೆಲ್ಲ ನಡೀತಾ ಇರೋದು. ಲಗ್ನ ಆಗೋಗೈತೆ, ಆದ್ರೆ ಮಹೇಶನ್ಗೆ ಲಗ್ನ ಮಾಡಿ ಅವನಿಗೆ ಮಕ್ಕಳ ಆಗೋವರೆಗೂ ಇವರಿಗೆ ಮಕ್ಕಳಾಗಬಾರದು. ಅಂದ್ರೆ ಇವರಿಬ್ರು ದೂರನೇ ಇರಬೇಕು. ಅಲ್ಲ ಶಾಸ್ತ್ರಿಗಳೇ, ಲಗ್ನ ಮಾಡಿಸಿ ಮಕ್ಕಳನ್ನ ಹೆಂಗ್ ದೂರ ಇರ್ಸಕ್ಕಾಯ್ತದ ಹೇಳಿ. ಇದೇ ಕಾರಣಕ್ಕೆ ಈ ಹಟ್ಟಿಗೆ ಕಾಲಿಡಕ್ಕಿಲ್ಲ ಅಂತ ಅಂದಿದ್ದು. ಆದ್ರೆ ನೀವು ಬಂದು ಕಾಡಿ ಬೇಡಿದ್ದಕ್ಕೆ ನೀವು ನಿಮ್ಮ ತಾಯಿ ಮೇಲಿಟ್ಟಿರೋ ಪಿರುತಿಗಿಂತ ನನ್ನ ಹಠ ಜಾಸ್ತಿ ಅಲ್ಲ ಅಂತ ಬಂದೆ. ಆದ್ರೆ ನಿಮ್ಮ ತಾಯಿಯವರು ಯಾ ಗುಡಾಫೆ ಮಾಡ್ತಾವ್ರೆ ನೋಡಿದ್ರ? ಶಾಸ್ತ್ರಿಗಳೇ, ನನ್ ಮಗ ನನ್ ಮ್ಯಾಕ್ ಪಿರಾಣನೇ ಮಾಡ್ಕೊಂಡವನೆ. ಆಟೆ ಅಲ್ಲ, ಅವನು ಒತ್ತಾರಕ್ಕೆ ಎದ್ದಾಗ ಯಾವ್ರ ಮಕ್ಕ ನೋಡಕ್ಕಿಲ್ಲ, ನನ್ ಮಕ್ಕ ನೋಡ್ತಾನೆ. ಹಂಗಿರನಾಗ ಲಗ್ನ ಆಗಿರೋ ಮಕ್ಕಳನ್ನ ದೂರ ಮಾಡಿ ನಾನು ಯಾವ ನರ್ಕಕ್ಕೆ ಹೋಗ್ಲಿ ಹೇಳಿ? ಇದು ಇವತ್ತಲ್ಲ ನಾಳೆ ಹೋಗೋ ಜೀವ. ನನಗೋಸ್ಕರ ಇವರಿಬ್ರು ದೂರ ಇರಬಾರ್ದು. ಹಂಗೆ ಇವರಿಬ್ರು ದೂರ ಇರೋದು ನೋಡೋದಕ್ಕಿಂತ ನಾನು ಸಾಯೋದೇ ಮೇಲು. ಆಯ್ತು ತಾಯಿ, ನೀವು ದೊಡ್ಡವರು, ಶಾಸ್ತ್ರ ಗೀಸ್ತ್ರ ನಂಬಕ್ಕಿಲ್ಲ. ಅದಕ್ಕೆ ಹಿಂಗಾಡ್ತಾ ಇದ್ದೀರಿ. ನಾನು ಆವತ್ತೇ ಹೇಳಿದ್ದೆ, ಈ ಹಟ್ಟಿನಾಗ ಏನೇನ್ ನಡೀತೈತೆ ಅಂತ. ಅದೆಲ್ಲ ನಡೆದೈತೆ. ಈ ವಿಚಾರದಾಗೋ ಆಟೆಯ ಇವರಿಬ್ರೇನಾದ್ರೂ ಹತ್ರ ಆದ್ರೆ ನಿಮಗೆ ಸಾವು ಕಟ್ಟಿಟ್ಟ ಬುತ್ತಿ. ಅದನ್ನು ತಡೆಯಕ್ಕೆ ಆ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ. ಚಟ್ಟಾನ ಸಿದ್ಧಪಡಿಸ್ಕೊಳ್ಳಿ. ಗೌಡ್ರೆ,
ನಿಮ್ಮ ತಾಯಿಯವರು ನನ್ನ ಮಾತನ್ನ ಕೇಳೋಕ್ಕಿಲ್ಲ ಅಂತ ಎಷ್ಟೇ ಹೇಳಿದ್ರು ನೀವು ನನ್ನನ್ನು ಬಲವಂತ ಮಾಡಿ ನನ್ನನ್ನು ಕರ್ಕೊಂಡ್ಬಂದ್ರಿ. ಇಲ್ಲಿ ನೋಡಿದ್ರೆ ನನಗೆ ಅವಮಾನ ಮಾಡಿದ್ರು, ನಾನು ಕಲ್ತಿರೋ ವಿದ್ಯೆಗೂ ಅವಮಾನ ಮಾಡಿದ್ರು. ನಿಮ್ಗೆ ಅವಮಾನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಶಾಸ್ತ್ರಿಗಳೇ. ನನ್ನ ಮಗನ ಜೀವನದ ಪ್ರಶ್ನೆ ಅಲ್ವೇ, ಅದಕ್ಕೆ ಹೊಸಿಯಾಗಿ ಮಾತಾಡ್ದೆ. ಬೇಸರ ಮಾಡ್ಕೋಬೇಡಿ. ಗೊತ್ತು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ಅದು ಮುಖ್ಯ ಅಲ್ಲ. ಒಟ್ಟಿನಲ್ಲಿ ನನ್ನ ಇದ್ದೆಗೆ ಅವಮಾನ ಮಾಡಿದಿರಿ. ಈ ಅಡ್ಡಿ ಕಡೆ ಕಾಲಿಡದಿರ್ಲಿ, ತಲೆ ಕೂಡ ಹಾಕಿ ಮಲಗದಿಲ್ಲ. ಇಂಥವರೆಲ್ಲ ಆದದ್ದಾಗ್ಲಿ ಅದೆಂಗಾದದ್ದು ಅಂತ ಹಠ ಮಾಡ್ಕೊಂಡು ನಿಂತಿರೋದ್ರಿಂದನೇ ಈ ಪ್ರಪಂಚದಾಗೆ ಪ್ರಳಯ ಭೂಕಂಪ ಅಂತ ನಡೀತಾ ಇರೋದು. ಇವರು ಗಂಡ ಹೆಂಡ್ರನ್ನ ಒಂದು ಮಾಡಿ ಅದೆಂಗ ಜೀವಂತವಾಗಿರ್ತಾರೋ ನಾನು ನೋಡ್ತೀನಿ. ಹಂಗೇನಾರ ಇದ್ರೆ ನಾನು ಶಾಸ್ತ್ರ ಹೇಳದ್ನೆ ಬಿಟ್ಬಿಡ್ತೀನಿ. ಛತ್ರಿಗಳೇ, ಅಣ್ಣ, ಅವ್ರು ಏನೋ ಹೇಳಿದ್ರು ಅಂತ ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಮ್ಮ ಶಾಸ್ತ್ರಗಳ ಮಂತಕ್ಕೆ ಹೋಗಿ ಇನ್ನೊಂದು ದಿನ ಗುರ್ತಾಕ್ಸ್ಕೊಂಬ. ಅವ್ವ, ಇನ್ನೂ ಯಾಕೆ ಹಿಂಗೆ ಹಠ ಮಾಡಿ? ನೋಡು, ಲಗ್ನ ಆಗೋದಾಗೋಯ್ತು. ಲಗ್ನ ಆಗದೆ ಅನ್ನೋ ಕಾರಣಕ್ಕೆ ನಾವಿಬ್ರು ದೂರ ಇರಬಾರ್ದು ಅಂತ ಹೇಳಿ ನಿನ್ ಪಿರಾಣ ಹೋಗಕ್ ನಾನ್ ಬಿಡಕ್ಕಿಲ್ಲ. ಅವ್ವ, ನಿನ್ ದಮ್ಮಯ್ಯ ಅಂತೀನಿ ಕಣವ. ನನ್ ಮಾತ್ ಕೇಳವ, ನನ್ ಮಾತ್ ಕೇಳವ. ಅವ್ವ, ನೀನನ್ನು ಕಳ್ಕೊಂಡು ಬದುಕೋ ಶಕ್ತಿ ನನ್ಗಿಲ್ಲ ಕಣವ. ತಮ್ಮಯ್ಯನ ಲಗ್ನ ಒಂದು ಆಗೋಗ್ಲಿ, ಮುಂದಕ್ಕೆಲ್ಲ ಮಾಡಿದ್ರಾಯ್ತು. ಅವ್ವ, ನಿನ್ ದಮ್ಮಯ್ಯ ಅಂತೀನಿ, ನನ್ನ ಅನಾಥನಾಗ್ ಮಾಡ್ಬೇಡ ಕಣವ. ನಿನ್ ದಮ್ಮಯ್ಯ ಅಂತೀನಿ, ಒಪ್ಕೊಳವ. ಅವ ನನ್ ಮಾತ್ ಕೇಳವ, ಒಪ್ಕೊಳವ. ಇಲ್ಲ ಅನ್ಬೇಡ ಕಣವ, ನನಗೋಸ್ಕರ ಒಪ್ಕೊಳವ. ನಿನ್ ದಮ್ಮಯ್ಯ ಅಂತೀನಿ, ಒಪ್ಕೊಳವ. ಒಪ್ಕೊಳವ. ಸರ್ಕಂಡ್ ಮಗ, ಹೇಳು ಮ್ಯಾಗೆ. ಯಾಕ್ಲ ಮಗ, ನಿನ್ ಪಿರುತಿಯಿಂದ ನನ್ನಿಂಗ್ ಕಟ್ಟಾಕಿಯೇ? ನೀನ್ ನೋಡಿದ್ರೆ ನನ್ಗೋಸ್ಕರ ಏಟೆಲ್ಲ ಮಾಡ್ತೀಯ. ಆದ್ರೆ ನಾನು ನನ್ನ ಪಿರಾಣಕ್ಕೆ ಎದ್ರಕೊಂಡು ನಿಮ್ಮಿಬ್ಬರನ್ನು ದೂರ ಮಾಡಕ್ಕೆ ನನ್ನ ಮನಸ್ಸು ಒಪ್ಕೋತಿಲ್ಲ ಕಣ್ಲ. ಅವ್ವ, ಏನೂ ಆಗಕ್ಕಿಲ್ಲ, ಸುಮ್ಕೆ ಒಪ್ಕೊಳವ. ಇನ್ನೂ ಈ ಮೂಢನಂಬಿಕೆನೆಲ್ಲ ನಂಬ್ಕೊಂಡು ಈ ರೀತಿ ಎಲ್ಲ ಮಾಡ್ತಿದಾರಲ್ಲ, ಇವ್ರಿಗೇನ್ ಬುದ್ಧಿ ಇಲ್ವಾ? ಏನಾದ್ರೂ ಮಾಡ್ಕೊಳ್ಳಿ, ಇವ್ರ ಮಧ್ಯೆ ಇದ್ರೆ ನಾನು ಇವ್ರ ಹಾಗೆ ಆಗ್ಬಿಡ್ತೀನಿ. ನನಗೆ ಈ ಮನೆ ಸವಾಸನೆ ಬೇಡಪ್ಪ. ಕಾಂಚನ, ಇವಾಗ ನಿನ್ ಸೊಸೆ ವರ್ಷೆ ತೆಗೆದ್ಲು. ಅದೇನ್ ಮಾಡಿಯೋ ಮಾಡು, ಒಟ್ನಲ್ಲಿ ರಂಗೇಗೌಡ ಒಪ್ಕೊಂಡ್ರು ಇವಳು ಮಾತ್ರ ಒಪ್ಪಕ್ಕಿಲ್ಲ ಬಿಡು. ನೋಡ್ ಮಗ, ನೀನೇನೋ ಇದನ್ನೆಲ್ಲ ನೆಮ್ತೀಯ, ಆದ್ರೆ ಐಶ್ವರ್ಯ ಓದಿರೋ ಹುಡುಗಿ, ಅವಳು ಇದನ್ನೆಲ್ಲ ನಂಬಕ್ಕಿಲ್ಲ. ಸುಮ್ಕೆ ನೀನ್ ಯಾಕೆ ಮನ್ಸಿಗೆ ನೋವು ಮಾಡ್ಕೊಂಡು ಹೇಳು. ಅಣ್ಣ, ಶಾಸ್ತ್ರಿಗಳ ಅಟ್ಟಿ ತಕ್ಕೋಗಿ ಅವನ್ ಕರ್ಕೊಂಬ. ಅವ,
ನೀನು ಎಲ್ಗೂ ಹೋಗೋದು ಬೇಡ. ಅವ್ವ, ನನಗೆ 5 ನಿಮಿಷ ಟೈಮ್ ಕೊಡು. ಐಸು ಮೇಡಮ್ ಅವ್ರ ಕೂಟ ಮಾತಾಡಿ ನಾನು ಅವ್ರನ್ನ ಒಪ್ಸ್ಬಿಟ್ಟು ಕರ್ಕೊಬರ್ತೀನಿ. ನನಗೆ ನೀನು ಸಂದಾಗಿರೋದು ಮುಖ್ಯ ಕಣವ. ಬೇಡ ಕಣ್ಮಗ. ನೋಡು, ನೀನು ಏನು ಹೇಳಿದ್ರು ನಾನು ಕೇಳೋಕ್ಕಿಲ್ಲ. ಹೋಗು ಹೋಗು, ನಿನ್ನ ಕಳಿಸ್ಬೇಕು ಅಂತಲೇ ನಾನು ಈಟೆಲ್ಲ ಮಾಡಿದ್ದು. ನನ್ನ ಮುಂದೆನೆ ಕೋಪ ಮಾಡ್ಕೊಂಡು ಹೋದಿಯಾ ಐಶ್ವರ್ಯ? ನಾನು ರಂಗೇಗೌಡ ಅನ್ನೋ ಬಾಣ ಪ್ರಯೋಗ ಮಾಡಿದ್ರೆ ಏನಾಯ್ತದೆ ಅಂತ ಇವತ್ತು ನಿಂಗೆ ಗೊತ್ತು ಮಾಡಿಸ್ತೀನಿ, ನೋಡ್ಕ.